Hello everyone, I am Kaushik. ಇದು ನಮ್ಮ ಟ್ರೇಡಿಂಗ್ ಸೀರೀಸ್ ಅಲ್ಲಿ ಥರ್ಡ್ ವಿಡಿಯೋ. ಹೋದ ವಿಡಿಯೋಲಿ ಟೈಪ್ಸ್ ಆಫ್ ಟ್ರೇಡಿಂಗ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಆ ಟೈಪ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ. ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್, ನೀವು ಹಾಕೋ ಅಮೌಂಟ್ ಲಾಸ್ ಆಗದೆ ವರ್ಷ 5ರಿಂದ 8% ರಿಟರ್ನ್ ಇಂಟ್ರೆಸ್ಟ್ ಕೊಡೋ ಸ್ಕೀಮ್ ಇದೆ. ಇದಕ್ಕೆ ನೀವು ಒಂದು ಬಲ್ಕ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಹಂಗೆ ನೀವು ಒಂದು ಟೈಮ್ ಪೀರಿಯಡ್ ಒಂದು 3ರಿಂದ 5 ವರ್ಷ ಇಟ್ಟಿದ್ರೆ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಬ್ಯಾಂಕಿಗೆ ಹೋಗಿ FD ಹಾಕ್ಬೋದು. ಅವ್ರ ಗವರ್ಮೆಂಟ್ಸ್ ಇಂದ ತುಂಬಾ ಬಾಂಡ್ಸ್ ಇದಾವೆ. ಇಲ್ಲ ನೀವು ಪ್ರೈವೇಟ್ ಕಾರ್ಪೊರೇಟ್ಸ್ಗೆ ಹೋಗ್ತೀರಾ, ತುಂಬಾ ಹೈ ಇಂಟ್ರೆಸ್ಟ್ ಬೇಕು ಅಂದ್ರೆ ರಿಲಯನ್ಸ್ ಅವ್ರದ್ದಿದೆ, ಟಾಟಾ ಅವ್ರದ್ದು, ತುಂಬಾ ಜನ ಪ್ರೈವೇಟ್ ಕಾರ್ಪೊರೇಟ್ಸ್ ಅವ್ರದ್ದೇ ಬಾಂಡ್ಸ್ ಇದಾವೆ. ಈಕ್ವಿಟಿ ಟ್ರೇಡಿಂಗ್, ನೀವು NSE BSE ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಶೇರ್ಸ್ ನ ಬೈ ಮಾಡದೆ ಈಕ್ವಿಟಿ ಟ್ರೇಡಿಂಗ್. ಬಟ್ ಇಲ್ಲಿ ನೀವು ಹಾಕೋ ಅಮೌಂಟಿಗೆ ಗ್ಯಾರಂಟಿ ಇಲ್ಲ. ಅಮೌಂಟ್ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಈಕ್ವಿಟಿ ಟ್ರೇಡಿಂಗ್ ಗೆ ನಾನು ಕೊಡೋ ಒಂದು ಟಿಪ್ಸ್, ಒಂದು ಒಳ್ಳೆ ಕಂಪನಿ ನೋಡಿ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ ಒಂದು 10 ವರ್ಷಕ್ಕೆ ಪೇಷನ್ಸ್ ಇಂದ ಕಾಯ್ಬೇಕು. ಕಮಾಡಿಟಿ ಮಾರ್ಕೆಟ್, ಕಂಪ್ನೀಸ್ ಎಲ್ಲ ಬಿಟ್ಟು ಒಂದು ಪ್ರಾಡಕ್ಟ್ ಮೇಲೆ ನೀವು ಇನ್ವೆಸ್ಟ್ ಮಾಡದೆ ಕಮಾಡಿಟಿ ಮಾರ್ಕೆಟ್. ಲೈಕ್ ಗ್ಯಾಸ್, ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ಸ್ ಎಕ್ಸೆಟ್ರಾ. ಇಲ್ಲಿ ನೀವು ಗೋಲ್ಡ್ ನ ತುಂಬಾ ಟೈಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು.